ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತೊಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನೇ ಹೇಳ್ಕೊಡ್ತೀನಿ ರೀ. ಮಕ್ಕಳಿಗೆ ಇಷ್ಟ ಆಗತ್ತೆ ರೀ. ಮತ್ತು ಸಂಜೆ ಮುಂದೆ ಟೀ ಜೊತೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ಈ ಸ್ನ್ಯಾಕ್ಸ್ನ ಮಾಡ್ಬೋದು ನೋಡ್ರಿ. ಆರೋಗ್ಯಕರವಾದಂಥ ಗೋಧಿ ಹಿಟ್ಟಿನಿಂದನೇ ನಾವು ಈ ಸ್ನ್ಯಾಕ್ಸ್ನ ಮಾಡ್ಬೋದು ನೋಡ್ರಿ. ಹಂಗಂದ್ರೆ ಈ ಸ್ನ್ಯಾಕ್ಸ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ. ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲು ನಮ್ಮ ಮಸಾಲೆ ಒಳಗೆ ಏನೇನು ತೊಗೊಂಡ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತೊಗೊಂಡ್ರಿ. ಕೆಂಪು ಖಾರದ ಪುಡಿ, ಚಿಲ್ಲಿ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಚಾಟ್ ಮಸಾಲ ತೊಗೊಂಡ್ರಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಒಂದು ಆಲೂಗಡ್ಡೆನ ನಾನು ಸಿಪ್ಪಿ ತೆಗೆದು ಬೇಯಿಸಿ ಇಟ್ಕೊಂಡು ನೋಡ್ರಿ. ಆಮೇಲೆ ಅದನ್ನು ಚಲೋತ್ನಂಗೆ ತುರ್ಕೋಬೇಕ್ರಿ. ಕೊಬ್ಬರಿ ತುರಿಯೋದಿರ್ತಲ್ಲ ರೀ, ಅದ್ರೊಳಗೆ ತುರ್ಕೋಬೇಕು. ಯಾಕಂದ್ರೆ ಅದು ಪೂರ್ತಿ ಗಂಟಾಗಿದ್ರೆ ಇದ್ರ ಮಾಡೋಕ್ಕೆ ಸ್ನ್ಯಾಕ್ಸ್ ರೆಸಿಪಿ ಮಾಡೋಕ್ಕೆ ಅದು ಸರಿ ಬರೋಂಗಿಲ್ಲ ರೀ. ಅದು ಸಲಗ ತುರಿಮಣಿಯಿಂದ ಚಲೋತ್ನಂಗೆ ತುರ್ಕೋಬೇಕ್ರಿ. ಆಮೇಲೆ ಇದನ್ನ ಏನು ಮಾಡ್ಬೇಕಂದ್ರೆ ಎಲ್ಲ ಮಸಾಲೆನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಏನು ಒಂದು ಆಲೂಗಡ್ಡಿನ ಬೇಯಿಸಿಟ್ಕೊಂಡಿದ್ವಲ್ರಿ, ಅದನ್ನು ಚಲೋತ್ನಂಗೆ ತುರಿದಿಟ್ಕೊಂಡಿದ್ವಿ ನೋಡ್ರಿ. ಅದನ್ನು ಈಗ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಇದನ್ನು ಕೈಯಿಂದ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರನೇ ಇದ್ರೊಳಗಿರುವಂಥ ಎಲ್ಲ ಮಸಾಲೆಗೆ ಏನೈತಿ ಅದ್ರ ಜೊತೆ ಆಲೂಗಡ್ಡೆ ಜೊತೆ ಹೊಂದ್ಕೊಳ್ಳುತ್ತೆ ನೋಡ್ರಿ. ಅದಕ್ಕೆ ಈ ರೀತಿ ನಾವು ಚಲೋತ್ನಂಗೆ ಹೊಂದ್ಕೋಬೇಕು ನೋಡ್ರಿ. ಅಂದ್ರೆ ಅದು ಕರೆಕ್ಟಾಗಿ ಬಂದಿರುತ್ತೆ ರೀ. ಈಗ ನೋಡ್ರಿ ನಾನು ನೀರು ಹಾಕಿಲ್ಲ, ಇದಕ್ಕೆ ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಮಾತ್ರ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕಿದ್ರೆ ಇದು ಕರೆಕ್ಟಾಗಿ ಬರೋಂಗಿಲ್ಲ ರೀ. ಅದಕ್ಕೆ ನೀರು ಹಾಕ್ಕೋಬೇಡ್ರಿ. ಬೇಕಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಿಂಬೆಹಣ್ಣು ಬೇಕಂದ್ರೆ ಹಾಕ್ಕೋಬೋದ್ರಿ, ಒಂದು ಅರ್ಧ ಒಳಷ್ಟು ಹಾಕ್ಕೋಬೋದ್ರಿ. ಈಗ ನೋಡ್ರಿ ಇದು ಚಲೋತ್ನಂಗೆ ಕರೆಕ್ಟಾಗಿ ಅದಕ್ಕೆ ಬಂದೈತೆ ನೋಡ್ರಿ. ಈಗ ನಾವೇನು ಮಾಡ್ಬೇಕಂದ್ರೆ 1-2 ಚಪಾತಿ ಮಾಡೋ ಅಷ್ಟು ನಾವು ಗೋಧಿ ಹಿಟ್ಟು ತೊಗೊಂಡೇವ್ರಿ ನಾವು. ಈಗ ಅದ್ರೊಳಗೆ ನಾವು 2 ಭಾಗನ ಮಾಡ್ಕೊತೀವಿ ನೋಡ್ರಿ. ಈಗ ನಾವು 2 ಚಪಾತಿ ಮಾಡ್ಬೇಕ್ರಿ, ಅದಕ್ಕೆ ನಾವು 2 ಭಾಗನ ಮಾಡ್ಕೊಂಡಿ ನೋಡ್ರಿ. ಈಗ ಮೊದಲು ನಾ ಏನು ಮಾಡ್ಬೇಕಂದ್ರೆ ಫಸ್ಟು 1 ಚಪಾತಿನ ಮಾಡ್ಕೊಂಡು ತೋರಿಸ್ತೀನಿ ನೋಡ್ರಿ. ಈಗ 1 ಚಪಾತಿ ಮಾಡೋದಕ್ಕೆ ನಾನು ಇದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೆ ರೀ. ನಾನು ಆ ಗೋಧಿ ಹಿಟ್ಟಿಲೇನ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನು ಚಪಾತಿ ಥರ ರೌಂಡಕ್ಕೆ ಲಟ್ಟಿಸ್ಕೊಳತ್ತೀನಿ ನೋಡ್ರಿ. ಈ ರೀತಿ ನಾವು ಚಪಾತಿನ ಲಟ್ಟಿಸ್ಕೋಬೇಕ್ರಿ. ತುಂಬ ರುಚಿಯಾಗಿ ಬರ್ತಾವ್ರಿ ಸ್ನ್ಯಾಕ್ಸ್ ಇವು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ರೀತಿ ನೋಡ್ರಿ ರೌಂಡಂಗೆ ನಾನು ಚಪಾತಿನ ಲಟ್ಟಿಸ್ಕೊಂಡೆ ನೋಡ್ರಿ. ಈಗ ನೋಡ್ರಿ ಈಗ ಇದೇ ರೀತಿನೇ ನಾನು ಇನ್ನೂ ಒಂದು ಚಪಾತಿನ ಮಾಡ್ಕೋಬೇಕು ನೋಡ್ರಿ. ಇದು ಎಷ್ಟು ಸೈಜ್ ಒಳಗೆ ಮಾಡ್ಕೊಂಡು ನೋಡ್ರಿ ರೌಂಡಕ್ಕೆ ಅದೇ ಸೈಜ್ ಒಳಗೆ ಅದು ಚಪಾತಿನೂ ನಾವು ಮಾಡ್ಕೋಬೇಕು ನೋಡ್ರಿ. ನಾನೀಗ ಇನ್ನೂ ಒಂದು ಚಪಾತಿನ ಮಾಡತ್ತೀನಿ ನೋಡ್ರಿ. ಈಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡೇನ್ರಿ. ಈಗ ಇದನ್ನು ಚಪಾತಿ ಈಚೆರ ರೌಂಡಂಗೆ ಲಟ್ಟಿಸ್ಕೊಂಬಿಡನ್ರಿ. ಚಪಾತಿ ಮಾಡ್ತೀವಲ್ರಿ ಸೇಮ್ ಹಂಗೆ ಮಾಡ್ಕೊಳ್ಳೋದ್ರಿ ಇದಕ್ಕೂ ನೋಡ್ರಿ. ಈಗ 2 ಚಪಾತಿ ರೆಡಿ ಆಗ್ಯಾವ ನೋಡ್ರಿ. ಈಗ ಈ ಚಪಾತಿಗೆ ಏನು ಮಾಡ್ಬೇಕಂದ್ರೆ ನಾವು ಏನು ಮುಂಚೆನೇ ಆಲೂಗಡ್ಡೆ ಮಿಶ್ರಣ ಮಾಡಿಟ್ಕೊಂಡಿರ್ತೀವಿ ನೋಡ್ರಿ, ಅದನ್ನು ಹಚ್ಕೋಬೇಕು ನೋಡ್ರಿ. ಚಲೋತ್ನಂಗೆ ಎಲ್ಲ ಕಡೆಗೂ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ. ಹೀಗಿದ ರೀತಿನ ನಾನು ಹೊಂದ್ಕೊಳ್ಳಲ್ಲ ಅನ್ಸುತ್ತೆ ರೀ. ಆದರೆ ಎಲ್ಲ ಆಮೇಲೆ ಕರೆಕ್ಟಾಗಿ ನಾವು ಎಲ್ಲ ಹಚ್ಚಿದ್ರೆ ಎಲ್ಲ ಕಡೆಗೂ ಚಲೋತ್ನಂಗೆ ಹೊಂದ್ಕೊಳ್ಳುತ್ತೆ ರೀ ನೋಡ್ರಿ. ಈಗ ನಾನು ಇದೇ ರೀತಿನ ಕೈಯಿಂದನೇ ನಾನು ಎಲ್ಲ ಕಡೆಗೂ ಹಚ್ಚಾಕತ್ತೀನಿ ನೋಡ್ರಿ. ಯಾವುದು ನೀರು ಹಾಕಕ್ಕೆ ಅದು ಹೋಗ್ಬೇಡ್ರಿ. ಅದು ಭಾಳ ತಿಳುವು ಆತಂದ್ರೆ ಮಾಡೋಕೆ ಬರೋಂಗಿಲ್ಲ ರೀ ನೋಡ್ರಿ. ಈಗ ನಾ ಕೈಯಿಂದನೇ ಹಚ್ಕೊತ ಹೊಂಟಿ ನೋಡ್ರಿ. ಎಲ್ಲ ಕಡೆಗೂ ಇದೇ ರೀತಿನ ಹಚ್ಬೇಕು ನೋಡ್ರಿ. ಈಗ ಎಷ್ಟು ಮಸ್ತಂಗೆ ಬರತ್ತೈತೆ ನೋಡ್ರಿ. ಈಗ ಎಲ್ಲ ಕಡೆಗೂ ನಾನು ಹಚ್ಚಿ ನೋಡ್ರಿ. ರೌಂಡ್ ಶೇಪ್ ಹಂಗೆ ಎಲ್ಲ ಕಡೆಗೂ ಹಚ್ಚೀನಿ ರೀ ನಾನೀಗ. ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಇನ್ನೂ ಒಂದು ಚಪಾತಿ ಏನು ಮಾಡಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೋಬೇಕು ನೋಡ್ರಿ ಇದ್ರ ಮ್ಯಾಗ. ಈಗ ನೋಡ್ರಿ ನಾನು ಹಾಕ್ಕೊಳತ್ತೀನಿ ನೋಡ್ರಿ. ಹಿಂಗೆ ಹಾಕ್ಕೋಬೇಕ್ರಿ. ಹಿಂಗೆ ಇದ್ರ ಸಲುವಾಗಿ ನಾವು 2 ಒಂದೇ ಸೈಜ್ನಾಗ ಚಲೋತ್ನಂಗೆ ರೌಂಡ್ ಶೇಪ್ ಒಳಗೆ ಚಪಾತಿನ ಮಾಡ್ಕೋಬೇಕು ನೋಡ್ರಿ. ಈಗ ದಂಡಿಗೆಲ್ಲ ಏನು ಮಾಡಬೇಕು, ಒಂದು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊರಿ ಫಸ್ಟ್. ಅಂದ್ರೆ ಅದೆಲ್ಲ 2 ಚಪಾತಿ ಹೊಂದ್ಕೊತಾವ್ರಿ. ಆಮೇಲೆ ಕೈಯಿಂದ ನಾವು ಮಧ್ಯದೊಳಗೂ ಚಲೋತ್ನಂಗೆ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಒಂದು ಸ್ವಲ್ಪ. ಅಂದ್ರೆ ಅದು ಚಲೋತ್ನಂಗೆ ಹೊಂದ್ಕೊಳ್ತಾವ್ರಿ 2 ಚಪಾತಿ. ಈಗ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಕೈಗೆ ಏನಾರು ಹತ್ಕೊಂತಂದ್ರೆ ಒಂಚೂರು ಒಣ ಹಿಟ್ಟು ಹಾಕಿ ಚಲೋತ್ನಂಗೆ ಪ್ರೆಸ್ ಮಾಡ್ಕೊರಿ ಒಂದು ಸ್ವಲ್ಪ. ಆಮೇಲೆ ಇದನ್ನ ಏನು ಮಾಡ್ಬೇಕಂದ್ರೆ ಚೌಕಂಗೆ ಕಟ್ ಮಾಡ್ಕೋಬೇಕ್ರಿ. ಇದು ರೌಂಡ್ ಶೇಪ್ ಐತಲ್ರಿ, ಅದ್ರ ಸಲುವಾಗಿ ನಾವು ದಂಡಿಗಿರೋದನ್ನು ಒಂದು ಸ್ವಲ್ಪ ತಗೊಂಬಿಡಣ್ರಿ. ಚೌಕಂಗೆ ಬರೋ ಥರ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ದಂಡಿಗಿರೋದನ್ನು ನಾನು
ತಕ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ತಗೊಂಬಿಡ್ಬೇಕ್ರಿ ದಂಡಿಗೆ ಇರೋದೆಲ್ಲ ನೋಡ್ರಿ. ಈಗ ಇವು ನೇಮ ಚೌಕಂಗೆ ಆತು ನೋಡ್ರಿ. ಈಗ ಇದನ್ನು ನಾವು ಸಣ್ಣ ಸಣ್ಣ ಚೌಕಂಗೆ ಆಗೋ ಥರ ಪೀಸಾಗಿ ನಾವು ಮಾಡ್ಕೋಬೇಕು ನೋಡ್ರಿ. ಮೀಡಿಯಮ್ ಅತ್ತಿ ಒಳಗೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ. ಮೀಡಿಯಮ್ ಸೈಜ್ ಒಳಗೆ ನೋಡ್ರಿ. ಈಗ ಕಟ್ ಮಾಡ್ಕೊಂಡು ನೋಡ್ರಿ, ಈ ಸೈಜ್ ಒಳಗೆ ನೀವು ಕಟ್ ಮಾಡ್ಕೋಬೇಕ್ರಿ. ಚೌಕಂಗೆ ಬರ್ಬೇಕ್ರಿ ಅವು, ಅಂದ್ರನ ಕರೆಕ್ಟಂಗೆ ಶೇಪ್ ಬರ್ತೈತ್ರಿ ನೋಡ್ರಿ. ಈಗ ನಾನು ಕಟ್ ಮಾಡ್ಕೊಂಡು ನೋಡ್ರಿ, ಈ ರೀತಿ ಆಗ್ಬೇಕು ನೋಡ್ರಿ. ಈಗ ಏನು ಮಾಡಬೇಕಪ್ಪ ಅಂದ್ರೆ ನಾನು ಒಂದು ಪೀಸ್ನ ತೊಗೊಂಡು ನೋಡ್ರಿ. ಈಗ ಏನು ಮಾಡ್ಬೇಕಂದ್ರೆ ನಾವು ಈ ಮೂಲೆಯಿಂದ ಈ ಮೂಲೆ ಇದನ್ನು ಹಿಂಗೆ ಚಲೋತ್ನಂಗೆ ಪ್ರೆಸ್ ಮಾಡಿ ಕೂಡಿಸ್ಕೋಬೇಕು ನೋಡ್ರಿ. ಅದು ಕೈಗೆ ಏನಾರು ಹತ್ತಿತ್ತಂದ್ರೆ ಒಂಚೂರು ಹಿಟ್ಟು ಹಚ್ಚಿ ಕೂಡಿಸ್ಕೊರಿ. ಈಗ ನೋಡ್ರಿ, ಈಗ ಮತ್ತೆ ಮಾಡ್ಬೇಕಂದ್ರೆ ಈ ಕಡೆ ದಂಡಿಯಿಂದ ಈ ಕಡೆ ದಂಡಿ ಇರ್ತಲ್ರಿ, ಅದನ್ನು ಕೂಡಿಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಕೂಡಿಸ್ಕೊಂಡ್ರೆ ಆಯ್ತು ನೋಡ್ರಿ. ಶೇಪು ಬಂತು ನೋಡ್ರಿ. ಈಗ ಈ ಥರ ಬೇರೆ ಬೇರೆ ಶೇಪ್ ಒಳಗೆ ಮಾಡಿಕೊಟ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ನೋಡಿ, ಗ್ಯಾಸ್ ಹಚ್ಚಿ ಒಂದು ಬಾಳ್ಗೆ ಇಟ್ಟು ಅದ್ರೊಳಗೆ ನಾವು ಫ್ರೈ ಮಾಡೋಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀರಿ. ಎಣ್ಣೆ ಕಾದೈತ್ರಿ. ಈಗ ನಾವೇನು ಮಾಡಿಟ್ಕೊಂಡಿದ್ವಿ ಅಲ್ರಿ, ಅವನ್ನೆಲ್ಲನೂ ಇದ್ರೊಳಗೆ ಹಾಕಿ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಆದ್ರೆ ಉರಿ ಜಾಸ್ತಿ ಜೋರಂಗೂ ಇಟ್ಕೋಬೇಡ್ರಿ, ಪೂರ್ತಿ ಲೋ ಆಗಿ ಇಟ್ಕೋಬೇಡ್ರಿ. ಮೀಡಿಯಮ್ ಅತಿ ಒಳಗೆ ಇಟ್ಕೊಂಡು ಇವನ್ನೆಲ್ಲ ಚಲೋತ್ನಂಗೆ ಫ್ರೈ ಮಾಡ್ಕೋರಿ. ನಾವು ಎಷ್ಟು ಚಲೋತ್ನಂಗೆ ಫ್ರೈ ಮಾಡ್ಕೊತೀವಿ ಅಷ್ಟು ತಿನ್ನೋಕೆ ಟೇಸ್ಟ್ ಇರ್ತಾವೆ ನೋಡ್ರಿ. ಮೀಡಿಯಮ್ ಅತಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಳಗೆಲ್ಲ ಚಲೋತ್ನಂಗೆ ಬೇಯ್ತಾವ್ರಿ, ಫ್ರೈ ಆಗ್ತಾವ್ರಿ. ಅದ್ರ ಸಲುವಾಗಿ ನಾವು ಮೀಡಿಯಮ್ ಅತಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವು ಪೂರ್ತಿ ಗೋಲ್ಡನ್ ಕಲರ್ ಬರೋವರೆಗೂ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಚಲೋತ್ನಂಗೆ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ. ಇದೇ ರೀತಿ ನಾವು ಮೀಡಿಯಮ್ ಗ್ಯಾಸ್ ಹಚ್ಚಿ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಎಲ್ಲ ಕಡೆಗೂ ಒಂದು ಸ್ವಲ್ಪ ಒಳ್ಳಿಶ್ ಹಾಕಿ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ನಿಮಗೆ ಮಕ್ಕಳಿಗೆ ಮಾಡಿಕೊಡ್ಬೇಕು ಅನ್ಸಿದ್ರೆ, ಹೊರಗಿನ ಸ್ನ್ಯಾಕ್ಸ್ ಕೊಡಬಾರ್ದು ಅನ್ಸಿದ್ರೆ ಈ ಥರ ಮನೆ ಒಳಗನ ಸೂಪರಾಗಿ ಮಾಡಿ ಕೊಡ್ಬೋದು ನೋಡ್ರಿ. ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ. ಸೂಪರ್ ಆಗಿರುವಂಥ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತಾಗಿ ಕಾಣತ್ತಾವ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಮಾಡಿ ನೋಡ್ರಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹೊಸ್ದಾಗಿ ನೋಡೋರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.